ಹೋಲಿ ರೆಡಿಮರ್ ಚರ್ಚಿನ ಸದಸ್ಯರು. ಸೌನಲ್ಲಿಂದ ಬೆಳ್ತಂಗಡಿ ತನಕ ನಾವು ಈ ಕಸವನ್ನು ಎಲ್ಲ ಕಸ ವಿಲೇವಾರಿ ಮಾಡಿ ಎಲ್ಲ ಕೊಂಡೋಗ್ತಾ ಇದ್ದೇವೆ. ದಾರಿ ಉದ್ದಕ್ಕೂ ತುಂಬಾ ಗಲೀಜು ಕಸ ಎಲ್ಲ ಇತ್ತು, ಅದನ್ನೆಲ್ಲ ತೆಗೆದು ಎಕ್ಕಿಕೊಂಡು ಹೋಗ್ತಾ ಇದ್ದೇವೆ. ಇನ್ನು ಮುಂದೆ ಆದ್ರೂ ಈ ತರ ರೋಡಲ್ಲಿ ಹಾಕದ ಹಾಗೆ ನೋಡಿಕೊಳ್ಳೋದು ತುಂಬಾ ಒಳ್ಳೆಯದು. ಮೇನ್ ಆಗಿ ಪಂಚಾಯತಿಗೆ ನಾವು ಹೇಳೋದು, ಮಧ್ಯದಲ್ಲಿ CC ಕ್ಯಾಮರಾ ಅಳವಡಿಸಿದ್ರೆ ಭಾರಿ ಒಳ್ಳೇದಿತ್ತು. ಹಾಗೆ ನೋಡಿ ನಾವು ಎಷ್ಟು ಜನ ಇದ್ದೇವೆ, ನಾವೆಲ್ಲರೂ ಸೇರಿ ಇದೊಂದು ಸ್ವಚ್ಛತಾ ಕಾರ್ಯ ಮಾಡ್ಲಿಕ್ಕೆ ನಮ್ಗೆ ಕೂಡ ಖುಷಿ ಆಗ್ತದೆ. ಆ ಖುಷಿಯ ತಕ್ಕಂತೆ ಜನ ಸ್ವಲ್ಪ ಆದಷ್ಟು ಜನಗಳಿಗೆ ಬೇರೆ ಕೆಲಸವನ್ನು ಕಡಿಮೆ ಮಾಡ್ಲಿಕ್ಕೆ, ಈಗ ಎಕ್ಕಿಕೊಂಡು ಹೋಗುವ ಕೆಲಸವನ್ನು ಸ್ವಲ್ಪ ಕಡಿಮೆ ಮಾಡಿ ಅವರವರ ಮನೆ ಕಸವನ್ನು ಹಾಗೆ ಒಂದು ಪ್ಲಾಸ್ಟಿಕ್ ಅಲ್ಲಿ ಬ್ಯಾಗ್ ಅಲ್ಲಿ ಹಾಕಿ ಕಸ ಕೊಂಡೋಗ್ಲಿಕ್ಕೆ ಬರ್ತದೆ. ಇದೆಲ್ಲ ಅಂತ ಗೂಡ್ಸ್ ಎಲ್ಲ ಬರ್ತದೆ, ಅದರ ಒಟ್ಟಿಗೆ ಹಾಕಿ ಇದ್ರೆ ಎಲ್ಲ ಜನಗಳಿಗೆ ಉಪಯೋಗ ಆಗ್ತದೆ ಮತ್ತು ಸ್ವಚ್ಛವಾಗಿ ನಮ್ಮ ಆರೋಗ್ಯ ಕೂಡ ಒಳ್ಳೆ ರೀತಿಯಲ್ಲಿ ಇರ್ತದೆ ಅಂತ ನಾವು ಭಾವಿಸ್ತೇವೆ. ಹಾಗೆ ಹೌದು, ನಾವು ಸ್ವಚ್ಛವಾಗಿದ್ರೆ ಇಡೀ ಊರೇ ಸ್ವಚ್ಛವಾಗಿರ್ತದೆ. ಅದರಿಂದ ನಾವು ಹೇಳುದಾದ್ರೆ ಮೊದಲು ನಮ್ಮ ಊರನ್ನು ನಾವು ಸ್ವಚ್ಛ ಮಾಡುವ, ನಮ್ಮನ್ನು ನಾವು ಮೊದಲು ಸ್ವಚ್ಛ ಮಾಡಿಕೊಳ್ಳುವ, ನಮ್ಮ ಮನೆಯನ್ನು ಸ್ವಚ್ಛ ಮಾಡಿ ಹಾಗೆ ನಮ್ಮ ಅಕ್ಕಪಕ್ಕದ ಜಾಗವನ್ನು, ಮನೆಯನ್ನು, ಊರನ್ನು ನಾವು ಸ್ವಚ್ಛ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ನನ್ನ ಭಾವನೆ. ಓಂ ಶ್ರೀ ಮಂಜುನಾಥೇ ನಮಃ. ನಾವು ಧರ್ಮಸ್ಥಳ ಸಂಸ್ಥೆಯ ಬೆಳ್ತಂಗಡಿ ವಲಯದವರು. ನಾವು ಈಗಾಗಲೇ ನಾವು ಕಸವನ್ನು ವಿಲೇವಾರಿ ಮಾಡುವಂತಹ ಒಂದು ಸ್ವಚ್ಛತಾ ಬೃಹತ್ ಅಭಿಯಾನಕ್ಕೆ ನಾವು ಹೊರಟಿದ್ದೇವೆ. ಇದ್ರ ಜೊತೆ ರೀಡಮ್ ಚರ್ಚ್ ಹೋಲಿ ಕ್ರಾಸ್ನವರು ಕೂಡ ಇದ್ರ ಜೊತೆಗೆ ಕೈ ಜೋಡಿಸಿದ್ದಾರೆ. ಜೊತೆಗೆ ವಿಪತ್ತು ನಿರ್ವಹಣೆಯ ತಂಡದವರು ಕೂಡ ಇದ್ರ ಜೊತೆಗೆ ಕೈ ನೀಡಿದ್ದಾರೆ. ಹಾಗಾಗಿ ನಾವು ಹೇಳುವಂಥದ್ದು ಇಷ್ಟೇ, ಯಾಕಂತ ಹೇಳಿದ್ರೆ ದಾರಿ ಉದ್ದಕ್ಕೆ ನಾವು ದಿನಂಪ್ರತಿ ನಡೆದಾಡುವಂತಹ ದಾರಿಯಲ್ಲಿ ಸಾಕಷ್ಟು ಕಸಗಳನ್ನು ಎಸಿತಾರೆ. ಯಾಕಂತ ಹೇಳಿದ್ರೆ ಪಂಚಾಯತಿ ವತಿಯಿಂದ ಈಗಾಗಲೇ ಹಸಿ ಕಸ, ಒಣ ಕಸ ಅನ್ನೋದು ಬೇರೆ ಬೇರೆ ಅದನ್ನ ವಿಂಗಡಣೆ ಮಾಡಿ ಗಾಡಿಗೆ ಕೊಡುವಂಥ ವ್ಯವಸ್ಥೆ ಇದ್ರೂ ಕೂಡ ಜನರು ಅದನ್ನ ಅರಿವಿಲ್ಲದೆ ನಡೆದಾಡುವ ದಾರಿಗಳಲ್ಲೆಲ್ಲ ಬಿಸಾಡ್ತಾರೆ. ಇದರಿಂದ ನಾವು ಹೋಗುವಂಥ ದಾರಿಗಳೆಲ್ಲ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಕಷ್ಟ ಆಗ್ತಿದೆ. ಹಾಗಾಗಿ ನಾವು ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳುವಂಥದ್ದು, ಎಲ್ಲಿ ಕಸವನ್ನು ಎಸಿಬೇಕು ಅಲ್ಲಿ ಕಸವನ್ನು ರೆಡಿ ಮಾಡಿ ಬರುವಂಥ ವಾಹನದಲ್ಲಿ, ಅಂದರೆ ಪಂಚಾಯತಿ ವತಿಯಿಂದ ಬರುವಂಥ ವಾಹನದಲ್ಲಿ ಅದನ್ನು ಹಾಕಿ ಕಳಿಸುವಂಥ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾ, ರವಿ, ಬೆಳ್ತಂಗಡಿ, ಧರ್ಮಸ್ಥಳ ವಲಯ. ಹೋಲಿ ರೆಡಿಮೇರ್ ಇದರ ಧರ್ಮಗುರುಗಳ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ಮೇಲಂತಬೆಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸವಣಾಲು ಗ್ರಾಮದಿಂದ ನಗರ ವ್ಯಾಪ್ತಿಯವರೆಗೆ ಏನು ರಸ್ತೆ ಬದಿಯಲ್ಲಿ ಏನು ಕಸಗಳನ್ನು ಎಸೆಯುತ್ತಿದ್ದಾರೋ ಆ ಒಂದು ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮವನ್ನು ಇವತ್ತು ಎಲ್ಲ ಈ ಒಂದು ಧರ್ಮಗುರುಗಳ ನೇತೃತ್ವದೊಂದಿಗೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಶೌರ್ಯ ತಂಡದೊಂದಿಗೆ, ಅದೇ ರೀತಿ ಪತ್ರಕರ್ತರ ಒಂದು ಸಹಕಾರದೊಂದಿಗೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಇವತ್ತು ಸ್ವಚ್ಛತಾ ಆಂದೋಲನ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಬಹುಶಃ ಇದು ಜನರಿಗೆ ಒಂದು ಒಳ್ಳೆಯ ಜಾಗೃತಿ ಆಗಲಿ ಅಂತ, ಮೂಡಿ ಬರಲಿ ಅಂತ ನಾನು ಹೇಳಿಕೊಳ್ಳುತ್ತಾ, ಇವತ್ತಿನ ಈ ಒಂದು ಆಂದೋಲನ ಒಳ್ಳೆಯ ರೀತಿಯಲ್ಲಿ ಯಶಸ್ವಿ ಆಗಲಿ, ಇನ್ನು ಮುಂದಕ್ಕೆ ಜನರಲ್ಲಿ ಜಾಗೃತಿ ಮೂಡಿ ಬರಲಿ, ರಸ್ತೆ ಬದಿಯಲ್ಲಿ ಕಸ ಎಸೆಯುವುದನ್ನು ನಿಲ್ಲಿಸುವಂತಾಗಲಿ. ಈಗಾಗಲೇ ಗ್ರಾಮ ಪಂಚಾಯತು ಹಲವಾರು ಬಾರಿಗಳು ರಸ್ತೆ ಬದಿಯಲ್ಲಿ ಈ ಒಂದು ಹಲವಾರು ಬಾರಿ ಸಲ ನಾವು ಏನೋ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ, ಆದರೂ ಕೂಡ ಜನರಲ್ಲಿ ಜಾಗೃತಿ ಮೂಡಿಬರಲಿಲ್ಲ. ಇದಕ್ಕೆ ಕಾರಣ ಪ್ರಜ್ಞಾವಂತ ನಾಗರಿಕರೇ, ತಿಳಿದವರೇ ಕಾರಣ. ಯಾಕಂತ ಹೇಳಿದ್ರೆ ರಸ್ತೆ ಬದಿಯಲ್ಲಿ ಏನೆಲ್ಲ ಬಿಸಾಡ್ತಾನೆ ಹೇಳಿದ್ರೆ ಡೈಪರ್ಸ್ ಅಂತ ಕೆಲವು ಕೆಟ್ಟ ವಸ್ತುಗಳನ್ನು ಕೂಡ ಈ ರಸ್ತೆ ಬದಿಯಲ್ಲಿ ಎಸೆಯುತ್ತಾರೆ. ಯಾಕಂದರೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಸ್ವಚ್ಛತೆಗಾರರು ನಮ್ಮಂತೆ ಮನುಷ್ಯರು, ಅವರು ಕೂಡ ಆ ಕಸವನ್ನು ಹೆಕ್ಕಬೇಕಲ್ಲ. ಅದಕ್ಕೋಸ್ಕರ ಜನರಲ್ಲಿ ನಾವು ಕಳಕಳಿಯಿಂದ ವಿನಂತಿಸ್ಕೊಳ್ತೇನೆ, ನಿಮ್ಮ ಮನೆಯಲ್ಲಿ ಸಂಗ್ರಹವಾದ ಏನು ಒಣ ಕಸಗಳಿದೆ ಅದನ್ನು ನಮ್ಮ ಸಂಗ್ರಹ ಮಾಡಿಕೊಂಡು ಗ್ರಾಮ ಪಂಚಾಯತಿಗೆ ನೀಡಿ, ಹಸಿ ಕಸ ಏನಿದೆ ಅದನ್ನು ನಿಮ್ಮ ಹಂತದಲ್ಲಿ ವಿಲೇವಾರಿ ಮಾಡಿ, ನಮ್ಮ ಮನೆ ಹಂತದಲ್ಲಿ ಏನು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬಂದರೆ ಊರು ಕೂಡ ಒಳ್ಳೆಯ ಸ್ವಚ್ಛತೆ ಗ್ರಾಮವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ಕೊಳ್ತಾ, ಇವತ್ತಿನ ಈ ಒಂದು ತಂಡದವರಿಗೆ, ಎಲ್ಲ ತಂಡದವರಿಗೂ ಕೂಡ ನಮ್ಮ ಗ್ರಾಮ ಪಂಚಾಯತ್ ಪರವಾಗಿ ಎಲ್ಲರ ಪರವಾಗಿ ಅನಂತ ವಂದನೆಗಳನ್ನು ನಾನು ಸಲ್ಲಿಸ್ತಿದ್ದೇನೆ. ಈ ದಿನ ವಿಶೇಷವಾಗಿ ಬೆಳ್ತಂಗಡಿ ಚರ್ಚಿನ ಮುಂದಾಳತ್ವದಲ್ಲಿ ಶಿಕ್ಷಿತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಶ್ರೀ ಧರ್ಮಸ್ಥಳ ಶೌರ್ಯ ವಿಪತ್ತು ತಂಡ, ಪತ್ರಕರ್ತರ ಸಂಘ ಹಾಗೂ ಸ್ಥಳೀಯ ನಾಗರಿಕರ ಸಹಕಾರದೊಂದಿಗೆ ಇವತ್ತು ಸವನಾಳಿಂದ ಬೆಳ್ತಂಗಡಿಯವರೆಗೆ, ವಿಶೇಷವಾಗಿ ಅಲ್ಲಿಯಿಂದ ನಗರದ ಕಡೆಗೆ ಸ್ವಚ್ಛತಾ ಅಭಿಯಾನವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಮುಖ್ಯವಾಗಿ ಇದರ ಉದ್ದೇಶ ಪ್ರತಿಯೊಬ್ಬರಲ್ಲಿ ಕೂಡ ಸ್ವಚ್ಛತೆಯ ಜಾಗೃತಿ ಮೂಡಬೇಕು ಮತ್ತು ಸ್ವಚ್ಛವಾದ ಪರಿಸರ ನಿರ್ಮಾಣ ಆಗಬೇಕೆಂಬಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ವಿಶೇಷವಾದಂಥ ಈ ಒಂದು ಆಂದೋಲನವನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಪ್ರತಿಯೊಬ್ಬರಲ್ಲಿ ಕೂಡ ತನ್ನ ಮನೆಯಲ್ಲಿ
ಶೇಖರಣೆ ಆಗುವಂತಹ ಕಸ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಆದರೆ ಖಂಡಿತವಾಗಿಯೂ ಎಲ್ಲ ಕಡೆ ಸ್ವಚ್ಛತೆಗಳು ಬರ್ತದೆ. ಈ ಸ್ವಚ್ಛತೆಯಿಂದಾಗಿ ಆರೋಗ್ಯದಲ್ಲಿ ಕೂಡ ಜಾಗೃತಿಯನ್ನು ಮೂಡುತ್ತದೆ. ಎಲ್ಲ ಮನೆ ಮತ್ತು ಮನಸ್ಸುಗಳಲ್ಲಿ ಈ ಸ್ವಚ್ಛತೆ ಜಾಗೃತಿ ಮೂಡಿ ಬರಲಿ ಅಂತೇಳಿ ಈ ಕಾರ್ಯಕ್ರಮದ ಮುಖ್ಯ ಆಶಯವಾಗಿದೆ. ಪ್ರಿಯರೇ, ಇಂದು ಸಂಜೆ ನಾವು ಹೋಲಿ ರಿಡೀಮರ್ ಚರ್ಚ್ ಹಾಗೂ ಶ್ರೀ ಧರ್ಮಸ್ಥಳ ಅಭಿವೃದ್ಧಿ ಯೋಜನೆ ಹಾಗೂ ವಿಪತ್ತು ಶೌರ್ಯ ಯೋಜನೆ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಮೆಲ್ಲಂತಬೆಟ್ಟು ಒಟ್ಟು ಸೇರಿ ಸವಣಾಲಿನಿಂದ ಚರ್ಚ್ ರೋಡ್ವರೆಗೆ ಬೃಹತ್ ಸ್ವಚ್ಛತಾ ಆಂದೋಲನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ನೂರಾರು ಮಂದಿ ನಾವು ಭಾಗಿಯಾಗಿ ಜನರಲ್ಲಿ ಒಂದು ಜಾಗೃತಿ ಮೂಡಿಸಲು, ಒಂದು ಪ್ರಜ್ಞೆ ಮೂಡಿಸಲು ಈ ಒಂದು ಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಮೂಲಕ ನಾವು ಎಲ್ಲರಿಗೂ ಹೇಳುವುದು ಒಂದೇ ವಿಷಯ, ಪ್ರಪ್ರಥಮವಾಗಿ ನಿಮ್ಮಲ್ಲಿ ಈ ಸ್ವಚ್ಛತೆಯ ಆ ಒಂದು ಪ್ರಜ್ಞೆ ಬರಲಿ. ಸ್ವಚ್ಛತೆಯ ಆ ಜಾಗೃತಿಯನ್ನು ಯಾವಾಗ ನಿಮ್ಮ ಮನೆಯಲ್ಲಿ ನೀವು ಪಾಲಿಸುತ್ತೀರಿ, ನೀವು ವಾಸಿಸುವ ನಿಮ್ಮ ಪರಿಸರದಲ್ಲಿ ಇದು ಇದೆ, ಖಂಡಿತವಾಗಿ ಅಲ್ಲಿಂದ ಈ ರಸ್ತೆಯ ಬದಿಯಲ್ಲಿ ಯಾವಾಗಲೂ ಈ ಸ್ವಚ್ಛತೆಯನ್ನು ನೀವು ಕಾಪಾಡಿಕೊಳ್ಬೇಕು. ಆಗ ಮಾತ್ರ ಈ ಸ್ವಚ್ಛತೆ ನೈರ್ಮಲ್ಯ ಇದ್ದು ಜನರಿಗೆ ಯಾವ ಆರೋಗ್ಯ ಬಾಧೆ ಬರುವುದಿಲ್ಲ. ಮಾತ್ರವಲ್ಲ, ಈ ಪರಿಸರದಲ್ಲಿ ನಮಗೆ ಓಡಾಡಲು ತುಂಬ ಸಂತೋಷವಾಗುತ್ತದೆ. ಒಂದೇ ನಮ್ಮ ಈ ಒಂದು ಮನಸ್ಸಲ್ಲಿರುವಂಥ ಚಿಂತನೆ ಜನರಿಗೆ ಈ ಜಾಗೃತಿ ಮೂಡಿಸಲು ಇವತ್ತು ಪ್ರತಿಯೊಬ್ಬರಲ್ಲಿ ನಾವು ಕಳಕಳಿಯಿಂದ ಕೇಳಿಕೊಂಡ ಒಂದೇ ವಿಚಾರ, ಅದೇ ಈ ಜಾಗೃತಿ ಬರಲಿ, ಈ ಸ್ವಚ್ಛತೆ ಎಲ್ಲೆಡೆಯೂ ಕಂಡು ಬರಲಿ. ಇದರಿಂದ ನಮಗೆಲ್ಲರಿಗೂ ಸಂತೋಷವಾದ ಒಂದು ವಾತಾವರಣ ಇಲ್ಲಿ ಬರಲಿ ಎಂದು ನಾವು ಪ್ರತಿಯೊಬ್ಬರಲ್ಲಿ ನಮ್ಮ ನಾಗರಿಕರಲ್ಲಿ ನಾವು ಕೇಳಿಕೊಳ್ತಾ ಇದ್ದೇವೆ. ಕೃತಜ್ಞತೆಗಳು.